ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ ಏನೂ ಇಲ್ಲ, ಕ್ರಿಸ್ಮಸ್ ಹಾಲಿಡೇಸ್ಗೆ ರಜೆ ಬಿಡ್ತಾ ಇದ್ದಾರೆ ನನ್ನ ಮಗಳಿಗೆ. ಹಾಗಾಗಿ ಊರಿಗೆ ಹೋಗೋಣ ನಾಳೆ ನಾಡಿದ್ದು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ನಂದು ಸ್ನಾನ ಪೂಜೆ ಎಲ್ಲ ಕೆಲಸ ಆಯಿತು. ನನ್ನ ಮಗಳನ್ನ ಕೂಡ ಸ್ಕೂಲಿಗೆ ಬಿಟ್ಟು ಬರೋಣ ಅಂತ ರೆಡಿ ಮಾಡಿ ಬಿಟ್ಟು ಬರಲಿಕ್ಕೆ ಹೋಗ್ತಾಯಿದ್ದೀನಿ. ಮುಂಚೆ ಎಲ್ಲ ಭಾಳ ಹಠ ಮಾಡ್ತಿದ್ಳು, ಇವಾಗಲೂ ಕೂಡ ಸ್ವಲ್ಪ ಹಠ ಮಾಡ್ತಾಳೆ. ಇದ್ದಿದ್ರಲ್ಲಿ ಪರವಾಗಿಲ್ಲ, ಸ್ವಲ್ಪ ಇಂಪ್ರೂವ್ ಆಗಿದ್ದಾಳೆ. ಹಠ ಮಾಡಲ್ಲ, ಡೈಲಿ ಅಭ್ಯಾಸ ಆಗಿದೆ. ರೆಡಿಯಾಗಿ ಸುಮ್ಮನೆ ಹೋಗ್ತಾಳೆ, ಒಂದೊಂದು ದಿನ ಅಳ್ತಾಳೆ. ನೋಡಬೇಕು ಎಷ್ಟು ದಿನಕ್ಕೆ ಪೂರ್ತಿ ಅಭ್ಯಾಸ ಆಗ್ತಾಳೆ ಅಂತ. ಇವತ್ತು ಕೂಡ ಏನು ಹಠ ಮಾಡಲಿಲ್ಲ, ಅವಳೇ ರೆಡಿಯಾಗಿ ಹೊರಟಳು. ಸ್ಕೂಲಲ್ಲಿ ಕುತ್ಕೊಂಬಮ್ಮಿ ಅಂತ ಇವತ್ತು ಕೂಡ ಕೂರಿಸ್ಕೊಂಡ್ಳು. ಒಂದು 5 ನಿಮಿಷ ಕುತ್ಕೊಂಡಿದ್ದು ಅವಳಿಗೆ ಬಿಟ್ಟು ಬಂದಿದ್ದಾಯಿತು. ನಮ್ಮ ಸಾನ್ವಿಗೆ ಡ್ಯಾಂಡ್ರಫ್ ಆಗಿತ್ತು ತಲೆಯಲ್ಲಿ. ಹಾಗಾಗಿ ಅವಳಿಗೆ ಡ್ಯಾಂಡ್ರಫ್ಗೆ ಏನಾದರೂ ಮಾಡೋಣ ಹೋಮ್ ರೆಮಿಡಿ ಅಂತ ಹೇಳಿ ನಾನು ಈರುಳ್ಳಿದು ಪೇಸ್ಟ್ ಮಾಡಿ ಅವಳ ತಲೆಗೆ ಹಚ್ಚಿ ವಾಶ್ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ನಾನು ಸಾನ್ವಿಗೆ ಏರ್ ವಾಶು ಈ ಥರ ಏನಾದರೂ ಹೇರ್ ಪ್ಯಾಕು ಆ ಥರ ಇದ್ದರೆ ನಾನು ಸಂಡೇನೇ ಮಾಡ್ತೀನಿ. ಯಾಕಂದರೆ ಬೇರೆ ದಿನ ಟೈಮ್ ಆಗೋದಿಲ್ಲ, ಟೈಮ್ ಇದ್ದರೂ ಕೂಡ ಸಾಲೋದಿಲ್ಲ, ತಲೆ ನೀಟಾಗಿ ಆರಲ್ಲ. ಹಾಗಾಗಿ ಸಂಡೇನೇ ಮಾಡ್ತೀನಿ. ನಾನಿಲ್ಲಿ 2 ಈರುಳ್ಳಿ ಹಚ್ಕೊಂಡಿದ್ದೀನಿ, ಅವನ್ನ ಮಿಕ್ಸಿಗೆ ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು. ನಾನು ಅದ್ರ ಜೊತೆ ಸ್ವಲ್ಪ ಮೆಂತ್ಯನೂ ಹಾಕ್ತಾಯಿದ್ದೀನಿ. ನಾನು ನೆನೆಸಿದ್ದಿಲ್ಲ, ಮರ್ತುಬಿಟ್ಟಿದ್ದೆ. ನೀವೆಲ್ಲರೂ ಮಾಡ್ಕೊಳ್ಳೋ ಆಗಿದ್ದರೆ ಸ್ವಲ್ಪ ನೆನೆಸ್ಬಿಟ್ಟು ಹಾಕಿ, ಚೆನ್ನಾಗಿ ಪೇಸ್ಟ್ ಆಗುತ್ತೆ. ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ನಾನೊಂದು ಕಾಟನ್ ಬಟ್ಟೆನಲ್ಲಿ ಫಿಲ್ಟ್ರ್ ಮಾಡ್ಕೊತಿದ್ದೀನಿ. ಸ್ವಲ್ಪ ಅಗಲ ಇರೋ ಕಾಟನ್ ಬಟ್ಟೆಯಲ್ಲಿ ಹಾಕ್ಕೊಂಡು ಈ ಥರ ಹಿಂಡ್ಕೊಂಡ್ರೆ ಆಯಿತು, ರೆಡಿ ಆಗುತ್ತೆ. ನೋಡಿ ನಾನು ಚೆನ್ನಾಗಿ ಹಿಂಡ್ತಾಯಿದ್ದೀನಿ. ಇದು ರೆಡಿ ಆಯಿತು. ಈಗ ನನ್ನ ಮಗಳಿಗೆ ಚಳಿಗಾಲದಲ್ಲಿ ಡ್ಯಾಂಡ್ರಫ್ ಆಗುತ್ತೆ. ನಾನು ಅವಾಗೆಲ್ಲ ಇದೇ ರೀತಿ ಮಾಡೋದು, ಕಮ್ಮಿ ಆಗಿಬಿಡುತ್ತೆ. ಈಗ ರೆಡಿ ಆಯಿತು. ನೀವು ನೋಡ್ತಾ ಇರ್ಬೋದು ನನ್ನ ಮಗಳು ತಲೆಯಲ್ಲಿ ಹಿಂಗಿದೆ ಡ್ಯಾಂಡ್ರಫ್ ಅಂತ. ತುಂಬ ಡ್ಯಾಂಡ್ರಫ್ ಆಗಿದೆ. ಚಳಿ ಇರೋದ್ರಿಂದ ಡ್ಯಾಂಡ್ರಫ್ ಆಗುತ್ತೆ ಅಂತಾರೆ. ಏರ್ಸು ತುಂಬ ಡಸ್ಟ್ ಆದರೂ ಕೂಡ ಡ್ಯಾಂಡ್ರಫ್ ಆಗುತ್ತೆ ಅಂತಾರೆ. ಯಾವ ರೀಸನಿಗೆ ಆಗಿದೆಯೋ ಇವಳಿಗೆ ಗೊತ್ತಿಲ್ಲ. ಇವಾಗ ಭಾಳ ಡ್ಯಾಂಡ್ರಫ್ ಆಗ್ತಾಯಿದೆ. ವೀಕ್ಲಿ ಒನ್ಸ್ ಆದರೂ ನಾನು ಹೇರ್ ವಾಶ್ ಮಾಡ್ತೀನಿ, ಆದರೂ ಯಾಕೆ ಇಷ್ಟೊಂದು ಡ್ಯಾಂಡ್ರಫ್ ಆಗಿದೆ ಅಂತ ಗೊತ್ತಾಗ್ತಿಲ್ಲ. ನಾನೀಗ ಅಪ್ಲೈ ಮಾಡ್ತಾಯಿದ್ದೀನಿ ಹೇರ್ಸಿಗೆಲ್ಲ ನೀಟಾಗಿ. ಹೇರ್ಸ್ ಎಲ್ಲ ಸ್ವಲ್ಪ ಹಿಂಗೆ ಬಾಚಣಿಗೆಯಲ್ಲಿ ಇಲ್ಲ ಕೈಯಲ್ಲಿ ಹಿಂಗೆ ಓಪನ್ ಮಾಡಿ ಹೇರ್ಸ್ ಬುಡಕ್ಕೆ ಹಚ್ಚೋದ್ರಿಂದ ಚೆನ್ನಾಗಿ ಆಯಿಲೆಲ್ಲ ಹತ್ತುತ್ತೆ. ಹಾಗಾಗಿ ನಾನು ಹಚ್ತಾಯಿದ್ದೀನಿ. ಹಚ್ಚಿಬಿಟ್ಟು ಒಂದು 15ರಿಂದ 20 ನಿಮಿಷ ಬಿಡ್ತಾಯಿದ್ದೀನಿ. ಬಿಟ್ಟ ನಂತರ ಹೇರ್ ವಾಶ್ ಮಾಡಿದರೆ ಆಯಿತು. ನಾನಿಲ್ಲಿ ಇವಾಗ ಎಲ್ಲ ಹಚ್ಬಿಟ್ಟು ನೀಟಾಗಿ ಪ್ಯಾಕ್ ಮಾಡೀನಿ. ಹೇರ್ ವಾಶ್ ಕೂಡ ಆಯಿತು, ನೋಡ್ತಿರ್ಬೋದು. ಈಗ ನೋಡಿ ಹೇರ್ ವಾಶ್ ಮಾಡ್ಕೊಂಡು ಬಂದಿದ್ದಾಳೆ. ನೋಡೋಣ ಈಗ ಹೇಗಾಗಿದೆ ಅಂತ. ಡ್ಯಾಂಡ್ರಫ್ ಎಲ್ಲ ನೀಟಾಗಿ ಕ್ಲೀನಾಗಿದೆ. ನಾವೇ ಮನೇಲಿ ಈ ಥರ ಹೇರ್ ಪ್ಯಾಕ್ ಮಾಡೋದ್ರಿಂದ ಡ್ಯಾಂಡ್ರಫ್ ಎಲ್ಲ ನೀಟಾಗಿ ಹೋಗುತ್ತೆ. ಈಗ ಹೇರ್ ವಾಶ್ ಕೂಡ ಆಯಿತು. ಸಾನ್ವಿಗೆ ಹೇರು ಆರಿಸ್ಕೊಳ್ಳಲಿಕ್ಕೆ ಬಿಟ್ಟು ನಾನು ಸ್ವಲ್ಪ ತುಳಸಿ ಗಿಡದ ಹತ್ರ ಎಲ್ಲ ಗಿಡ ಭಾಳ ಬೆಳೆದ್ಬಿಟ್ಟಿದೆ. ತುಳಸಿ ಗಿಡ ಬರ್ತಾನೆ ಇಲ್ಲ, ನೋಡ್ತಿರ್ಬೋದು. ಫುಲ್ ಅದು ಒಂಥರ ವೀಕ್ ಆದಂಗೆ ಆಗಿಬಿಟ್ಟಿದೆ. ಹಾಗಾಗಿ ಈ ಗಿಡನೆಲ್ಲ ತೆಗೆದು ಕಟ್ ಮಾಡಿ ನೀಟಾಗಿ ಕ್ಲೀನ್ ಮಾಡೋಣ ಅಂತ ಇದ್ದೀನಿ. ಇವತ್ತು ಸಂಡೇ ಇರೋದ್ರಿಂದ ಮಕ್ಕಳೆಲ್ಲ ಮನೆ ಹತ್ರನೇ ಇದ್ದಾರೆ. ನಾನೀಗೂ ಕೂಡ ಮಾಡೋಕ್ಕೆ ಬಿಡ್ತಾಯಿಲ್ಲ. ಆದರೂ ಸ್ವಲ್ಪ ಏನೋ ಅವ್ರನ್ನೂ ಮಾತಾಡಿಸ್ಕೊಂತ ಆಟ ಆಡಿಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಇದು ನೋಡ್ತಿರ್ಬೋದು ಎಲ್ಲ ಒಣಗೋಗಿದೆ. ಹಾಗಾಗಿ ಸ್ವಲ್ಪ ಎಲ್ಲ ಕಟ್ ಮಾಡಿ ಮಣ್ಣೆಲ್ಲ ಸ್ವಲ್ಪ ಲೂಸ್ ಮಾಡಿ ಬಿಡ್ತಾಯಿದ್ದೀನಿ. ಮಾಡಿದರೆ ಸ್ವಲ್ಪ ಸರಿ ಹೋಗ್ಬೋದು ಅಂತ. ಹೊಸದು ಗಿಡ ತರಬೇಕು, ನೋಡೋಣ, ಟೈಮ್ ಆಗ್ತಾಯಿಲ್ಲ. ಯಾವಾಗಾದರೂ ಟೈಮ್ ಸಿಕ್ಕರೆ ಇಲ್ಲೇ ಹೋಗಿ ತಗೊಂಡ್ಬರ್ತೀನಿ, ಇಲ್ಲ ಯಾವಾಗಾದರೂ ಊರಿಗೆ ಹೋದಾಗ ತಗೊಂಡ್ಬಂದು ಹಾಕೋಣ ಅಂತ ಹಾಗೆ ಬಿಟ್ಟಿದ್ದೀನಿ. ಇನ್ನೊಂದೆರಡು ಗಿಡ ತರಬೇಕು ಅಂತ ಅಂದ್ಕೊಂಡಿದ್ದೀನಿ, ಬಟ್ ಆಗ್ತಾಯಿಲ್ಲ. ಪಾಟ್ ತಂದು ಇಟ್ಕೊಂಡಿದ್ದೀನಿ, ಗಿಡ ತರೋಕ್ಕಾಗ್ತಾಯಿಲ್ಲ. ಸಂಡೇ ಏನಾದರೂ ಬರೀ ತರಕಾರಿ ತರೋದು ಮತ್ತು ವೀಕಿಗೆ ಪೂರ್ತಿ ಏನಾದ್ರು ಅದು ಇದು ಜೋಡಿಸ್ಕೊಳ್ಳೋದೇ ಟೈಮಾಗಿ ಹೋಗ್ತಾಯಿದೆ. ನೋಡಬೇಕು, ಯಾವಾಗಾದ್ರೂ ಟೈಮ್ ಸಿಕ್ಕರೆ ಇನ್ನೊಂದೆರಡು ಗಿಡಗಳು ತಗೊಂಡು ಬರೋಣ ಅಂತ ಇದ್ದೀನಿ. ಇದು ಒಣಗಿರೋ ಎಲೆ ಎಲ್ಲ ಕಟ್ ಮಾಡ್ತಾಯಿದ್ದೀನಿ. ಅದೇ ಒಣಗಿರೋ ಎಲೆ ಎಲ್ಲ ತೆಗೆದು ಮತ್ತು ಅದಕ್ಕೆ ಮಣ್ಣು ಕೂಡ ಚೇಂಜ್ ಮಾಡ್ತಾಯಿದ್ದೀನಿ. ಬರ್ತಾನೆ ಇಲ್ಲ ಗಿಡ, ಅದು ಕೂಡ ಪೂರ್ತಿ ಒಣಗೋಗ್ಬಿಟ್ಟಿದೆ.
ನೋಡ್ತಿರ್ಬೋದು ನನ್ನ ಮಗಳು ಕೂಡ ಬಂದಿದ್ದಾಳೆ. ಅವಳು ಗಿಡ ಹಾಕ್ತೀನಿ ಅಂತ ಕೂತ್ಕೊಂಡೇ ಬಿಟ್ಲು. ಏನೂ ಮಾಡೋಕ್ಕಾಗಲ್ಲ, ಸಂಡೇ ರಜೆ ಇರೋದ್ರಿಂದ ಅವ್ರನ್ನೂ ಕೂಡ ಜೊತೆಗೆ ಸೇರಿಸ್ಕೊಂಡು ಗಿಡ ಹಾಕಿದ್ದಾಯಿತು. ನೋಡ್ತಿರ್ಬೋದು ಅವಳು ಕೂಡ ಮಣ್ಣು ತುಂಬ್ತಿದ್ದಾಳೆ. ಎಲ್ಲ ಗಿಡಕ್ಕೂ ಮಣ್ಣೆಲ್ಲ ತುಂಬಿಟ್ಟು ನೀಟಾಗಿ ಅಲ್ಲಿರೋ ಕಸನೆಲ್ಲ ತುಂಬಿ ಎಲ್ಲ ಕೆಲಸ ಮಾಡಲಿಕ್ಕೆ ಹೆಲ್ಪ್ ಮಾಡಿದ್ಲು. ಸಂಡೇ ಇದ್ದಿದ್ದರಿಂದ ಒಳ್ಳೆ ಕೆಲಸ ಆಯಿತು. ಫೈನಲಿ ಎಲ್ಲ ಮುಗೀತು. ಭಾಳ ದಿನದಿಂದ ಅಂದ್ಕೊತಿದ್ದೆ ಸ್ವಲ್ಪ ಈ ಗಿಡ ಎಲ್ಲ ನೀಟ್ ಮಾಡೋಣ ಅಂತ. ನೀಟ್ ಮಾಡೋಕ್ಕೆ ಟೈಮೇ ಆಗ್ತಿರ್ಲಿಲ್ಲ. ಇವತ್ತೆಲ್ಲ ಆಯಿತು. ಇವಾಗ ಸ್ವಲ್ಪ ಅದು ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ಗಿಡ ಎಲ್ಲ ಇಡ್ತಾಯಿದ್ದೀನಿ. ನನ್ನ ಮಗಳು ಕೂಡ ಹೆಲ್ಪ್ ಮಾಡಿದ್ಲು. ನೀಟಾಗೆಲ್ಲ ಜೋಡಿಸ್ಕೊಂಡಿದ್ದಾಯಿತು. ನನ್ನ ಮಗಳು ಇದಕ್ಕೆಲ್ಲ ನೀರು ಹಾಕ್ತಾಯಿದ್ದಾಳೆ ಲಾಸ್ಟಲ್ಲಿ. ಮತ್ತು ಇದು ನಂದು ಇವತ್ತಿನ ಸಂಡೇ ರೂಟೀನ್ ಆಗಿತ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ ಯು, ಬಾಯ್.